ಉದ್ಯೋಗ ಭಾರತಿಯ ಉದ್ದೇಶ ಬಿಸ್ನೆಸ್ ಟು ಬಿಸ್ನೆಸ್. ನಾವು ಹಾಕಿದ 60ರಿಂದ 70 ಸ್ಟಾಲ್ಗಳನ್ನು ಹಾಕಿದ್ದಾರೆ. ಪ್ರತಿಯೊಂದೂ ಸಹ ಇಲ್ಲಿ ಉಪಯೋಗ ಆಗೋಂಥದ್ದೇನೆ. We are not doing any hanky-panky work and all. Only concentration on the footfall and work to get that whoever the exhibitors are there, they should feel happy. ಏನು ಇತ್ತೀಚಿನ ಒಂದು ಆಪರೇಷನ್ ಸಿಂಧೂರ್ ಅಂತ ಮಾಡಿದ್ರು, ಅದು ಒಂದು MSME ಪ್ರಾಡಕ್ಟ್ ಅಂತ ಹೇಳೋಕ್ಕೆ ಕೂಡ ನನಗೊಂದು ಹೆಮ್ಮೆ ಆಗುತ್ತೆ. ಲಘು ಉದ್ಯೋಗ ಭಾರತಿನವರು ಇವತ್ತು ಏನು ಎಕ್ಸಿಬಿಷನ್ ಅರೇಂಜ್ ಮಾಡಿದ್ದಾರೆ, ಇದು ಭಾಳ ಮುಂಚೆನೇ ಬೇಕಾಗಿತ್ತು. ಇದರಿಂದ ನಮ್ಮ ಸಣ್ಣ ಕೈಗಾರಿಕೆಗಳಿಗೆ ತುಂಬ ಅನುಕೂಲ ಆಗ್ತಾ ಇದೆ. ಲಘು ಉದ್ಯೋಗ ಭಾರತಿ ಈ ದೇಶದಲ್ಲಿ ಸಣ್ಣ ಕೈಗಾರಿಕೆಗಳ ಶ್ರೇಯಸ್ಸು ಮತ್ತು ಅಭಿವೃದ್ಧಿಯನ್ನು ಮನದಲ್ಲಿಟ್ಟುಕೊಂಡು ಶೀಘ್ರವಾಗಿ ಬೆಳೆಯುತ್ತಿರುವ ಅತ್ಯಂತ ಒಂದು ಹೆಮ್ಮೆಯ ಸಂಘಟನೆ. ಬೇಕಾಗಿರೋ ನೀಡ್ಸನ್ನು ಅವರ ಡೋರ್ ಸ್ಟೆಪ್ಗೆ ತಗೊಂಬಂದು ಪ್ರದರ್ಶನ ಮಾಡುವಂತಹ ಒಂದು ಸಣ್ಣ ಪ್ರಯತ್ನ ಇದು. Congratulate the whole team and entire and who have given the full effort and to conduct this event and wish them grand success. ನಾವೀಗ ಏಷ್ಯಾದ ಅತಿ ದೊಡ್ಡ ಕೈಗಾರಿಕಾ ಪ್ರದೇಶವೆಂದೇ ಖ್ಯಾತಿ ಗಳಿಸಿದ ಬೆಂಗಳೂರಿನ ಪೀಣ್ಯದಲ್ಲಿದ್ದೀವಿ. ಇಲ್ಲಿನ NTTF ಕ್ರಾಸ್ನಲ್ಲಿರುವಂತಹ ಪೀಣ್ಯ ಜಿಮ್ಖಾನಾದಲ್ಲಿ ಲಘು ಉದ್ಯೋಗ ಭಾರತಿ ಸಂಸ್ಥೆಯ ವತಿಯಿಂದ ಹಮ್ಮಿಕೊಳ್ಳಲಾಗಿರುವ ಮತ್ತು ಮೊಟ್ಟ ಮೊದಲನೇ ಎಕ್ಸಿಬಿಷನ್ ಎನಿಸಿಕೊಂಡಿರುವ ನಮ್ಮ ಕಾರ್ಖಾನೆ ಎಕ್ಸ್ಪೋ 2025ಕ್ಕೆ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕ ಎಸ್ ಮುನಿರಾಜು ಅವರು ಸೇರಿದಂತೆ ಮತ್ತಿತರ ಗಣ್ಯರು ಜ್ಯೋತಿ ಬೆಳಗಿಸುವುದರೊಂದಿಗೆ ಚಾಲನೆಯನ್ನ ನೀಡಿದ್ರು. ಬಳಿಕ ಮಾತನಾಡಿದ ಶಾಸಕ ಮುನಿರಾಜು ಅವರು ಸೇರಿದಂತೆ ವೇದಿಕೆಯ ಮೇಲಿದ್ದ ಗಣ್ಯರು ಕೈಗಾರಿಕಾ ವಲಯದಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡ ಪ್ರತಿಯೊಬ್ಬರಿಗೂ ಈ ಎಕ್ಸ್ಪೋ ಅನುಕೂಲಕರವಾಗಿದ್ದು, ಇಂತಹ ಎಕ್ಸಿಬಿಷನ್ಗಳು ಪ್ರತಿಯೊಂದು ಏರಿಯಾಗಳಲ್ಲೂ ಆಗಾಗ ನಡೆಯುವಂತಾಗಬೇಕು ಎಂದರು. ಇವತ್ತು ನಮ್ಮ ಕಾರ್ಖಾನೆ ಎಕ್ಸ್ಪೋ 2025 ಡಿಸೆಂಬರ್ 5 ಮತ್ತು ಇವತ್ತು ಮತ್ತು ನಾಳೆ ಲಘು ಉದ್ಯೋಗ ಭಾರತಿಯ ಉದ್ದೇಶ B2B ಅಂತ ಹೇಳಿದ್ರು, ಬಿಸ್ನೆಸ್ ಟು ಬಿಸ್ನೆಸ್. ಇದಕ್ಕೆ ಬೇಕಾದಂಥ ಅವಶ್ಯಕತೆ ಇರತಕ್ಕಂಥ ಸಾಮಗ್ರಿಗಳನ್ನ ಕಡಿಮೆ ವೆಚ್ಚದಲ್ಲಿ ಪಡ್ಕೊಳ್ಳೋವಂಥ ಒಂದು ವ್ಯವಸ್ಥೆಗೆ ಇವತ್ತು ಲಘು ಉದ್ಯೋಗ ಭಾರತಿ ಚಾಲನೆ ಕೊಟ್ಟಿದೆ. 1978ರಲ್ಲಿ ಏಷ್ಯಾದಲ್ಲೇ ಅತಿ ದೊಡ್ಡ ಕೈಗಾರಿಕಾ ಪ್ರದೇಶ ಪೀಣ್ಯ ಇಂಡಸ್ಟ್ರಿಯಲ್ ಎಸ್ಟೇಟು. ಪ್ರಾರಂಭದಲ್ಲಿ ದಾನಪ್ಪನವ್ರು ಹೇಳಿದ್ರು, ಒಂದು ಸಣ್ಣ ಪಿನ್ನಿಂದ ಹಿಡಿದು ಏರೋಸ್ಪೇಸ್ ತನಕ ನಮ್ಮ ಕಾರ್ಖಾನೆಯಲ್ಲಿ ಎಲ್ಲ ವಸ್ತುಗಳನ್ನ ತಯಾರು ಮಾಡುವಂಥ ಘಟಕ ನಮ್ಮದು ಅಂತೇಳಿ. ಇವತ್ತು ದೇಶನೂ ವೇಗವಾಗಿ ಬೆಳೀತಾ ಇದೆ. ಈ ದೇಶದ ಪ್ರಧಾನಮಂತ್ರಿಗಳು ಒಂದು ಕಲ್ಪನೆ ಇಟ್ಕೊಂಡಿದ್ದಾರೆ, ಮೇಡ್ ಇನ್ ಇಂಡಿಯಾ, ಮೇಕ್ ಇನ್ ಇಂಡಿಯಾ ಆಗಬೇಕು ಅಂತೇಳಿ. ಅದಕ್ಕೆ ನಿಮ್ಮ ಸಹಕಾರನೂ ಭಾಳ ಮುಖ್ಯವಾಗಿದೆ. ಇಂಥ ಒಂದು ಕಾರ್ಯಕ್ರಮನ ನೀವು ಯಾವಾಗಲೂ ಯೂಸ್ ಮಾಡ್ಕೊಳ್ಳಿ. ಅದು ನಮಗೆ ಸಣ್ಣ ಕೈಗಾರಿಕಾ ಉದ್ಯಮದಾರರಿಗೆ ಅನುಕೂಲ ಆಗುವಂಥ ರೀತಿಯಲ್ಲಿ ಒಳ್ಳೆಯದಾಗೋದಾದರೆ ನಮಗೂ ತುಂಬ ಸಂತೋಷ ಆಗ್ತದೆ. ಇಂಥ ಕಾರ್ಯಕ್ರಮ ಮಾಡೋದ್ರಿಂದ ನಮ್ಮ ಜಮ್ಖಾನಕ್ಕೂ ಒಂದು ಒಳ್ಳೆಯ ಹೆಸರು ಬರುತ್ತೆ. ತಾವು ಈ ನಮ್ಮ ಸಂಸ್ಥೆಯಿಂದ ಏನು ನಮ್ಮ ಜಮ್ಖಾನ ಕ್ಲಬ್ಬಿಂದ ಈ ಲಘು ಉದ್ಯೋಗ ಭಾರತಿ ನಡೆಸಿರ್ತಕ್ಕಂಥ ಈ ಎಕ್ಸಿಬಿಷನ್ಗೆ ಎಲ್ಲ ತರಹದ ಸಲಹೆ ಮತ್ತು ಅವರ ಸಹಾಯವನ್ನು ನಾವು ಮಾಡೋಕ್ಕೆ ಸಿದ್ಧವಾಗಿದ್ದು, ಸಣ್ಣ ಸಣ್ಣ ಉದ್ದಿಮೆದಾರರಿಗೆ ಇವತ್ತೇನು ಪ್ರತಿಯೊಂದೂ ನಾವು ಹಾಕಿದ 60ರಿಂದ 70 ಸ್ಟಾಲ್ಗಳನ್ನು ಹಾಕಿದ್ದಾರೆ. ಪ್ರತಿಯೊಂದೂ ಸಹ ಇಲ್ಲಿ ಉಪಯೋಗ ಆಗೋಂಥದ್ದೇನೆ. ಸಣ್ಣ ಕಾರ್ಖಾನೆಗಳಿಗಾಗಿರ್ಬೋದು, ತನ್ನ ಮನೆಗಳಿಗಾಗಿರ್ಬೋದು, ಎಲ್ಲ ಉಪಯೋಗ ಅಂಥ ವಸ್ತುಗಳನ್ನ ಪ್ರದರ್ಶನ ಮಾಡಿದ್ದಾರೆ. ಇಲ್ಲಿ ತಾವೆಲ್ಲರೂ ಭೇಟಿ ಕೊಡಿ. ಕೈಗಾರಿಕೋದ್ಯಮಗಳು ಯಾರಿದ್ದೀರಿ ಅಥವಾ ಕೈಗಾರಿಕೆ ಇಲ್ದಿದ್ರೂ ಸಹ ಬೇರೆಯವರು ಸಹ ಅನುಕೂಲನ ಪಡಿಬೋದು ಅಂತ ಹೇಳ್ತಾ ಇದ್ದೀನಿ. ಇದು ಬರೀ ಎಕ್ಸಿಬಿಷನ್ ಮಾತ್ರವಲ್ಲ, ಬದಲಾಗಿ ಸಣ್ಣ ಕೈಗಾರಿಕೋದ್ಯಮಿಗಳು ಮತ್ತು ವರ್ತಕರ ನಡುವೆ ಬೆಸುಗೆ ಹಾಕುವ ಕಾರ್ಯಕ್ರಮವಾಗಿದೆ ಎಂದು ಲಘು ಉದ್ಯೋಗ ಭಾರತಿ ಅಧ್ಯಕ್ಷ ಮಯಾಂಕ್ ಕೌಶಿಕ್ ಅವರು ಒತ್ತಿ ಹೇಳಿದರು. Basically what happened, generally people are doing the exhibition for machineries. But for that machine, what is required? Like nut bolt, PP kits, compressor, the allied products basically. So allied products and all, whatever is there, we are just giving that connection. So other than that, nothing. We are not doing any hanky-panky work and all. Only concentration on the footfall and work to get that whoever the exhibitors are there, they should feel happy. So in next time, whenever we'll announce, they should feel happy and they should themselves, they should say, yes, we are
part of that. ಇದೇ ವೇಳೆ ಮಾತನಾಡಿದ ಪೀಣ್ಯ ಕೈಗಾರಿಕಾ ಸಂಘದ ಅಧ್ಯಕ್ಷ ಡಿಪಿ ದಾನಪ್ಪ ಅವರು ಪೀಣ್ಯ ಕೈಗಾರಿಕಾ ಪ್ರದೇಶದಲ್ಲಿ ಒಂದು ಪಿನ್ನಿಂದ ಹಿಡಿದು ಏರೋಸ್ಪೇಸ್ಗೂ ಬೇಕಾಗುವಂತ ಬೃಹತ್ ಗಾತ್ರದ ಯಂತ್ರೋಪಕರಣಗಳನ್ನು ತಯಾರಿಸುವ ಸಾಮರ್ಥ್ಯ ಹೊಂದಿರೋದು ಹೆಮ್ಮೆಯ ಸಂಗತಿಯಾಗಿದೆ. ಆದರೆ ಸಹಸ್ರ ಕಾರ್ಮಿಕರ ಭವಿಷ್ಯಕ್ಕೆ ಆಧಾರವೆನಿಸಿದ್ದಂಥ ಪೀಣ್ಯ ಇಂಡಸ್ಟ್ರಿಗೆ ಮೂಲಭೂತ ಸೌಕರ್ಯಗಳ ಕೊರತೆ ಸಮಸ್ಯೆಯಾಗಿ ಕಾಡ್ತಿದೆ ಎಂದರು. ಇಸ್ರೋದವರು ಹೇಳ್ತಾರೆ ಒಂದು ಚಂದ್ರಯಾನ 3 ಅಲ್ಲಿ ಒಂದು ಪಾರ್ಟ್ಸ್ ಕೂಡ MSMEಯಿಂದ ಒಂದು ಪಾರ್ಟ್ಸ್ ಬಂದಿದೆ ಅಂತ. ಈವನ್ DRDO ಅವರು ಕೂಡ ಹೇಳಿದರು, ಏನು ಇತ್ತೀಚೆಗೆ ಒಂದು ಆಪರೇಷನ್ ಸಿಂಧೂರ್ ಅಂತ ಮಾಡಿದ್ರು, ಅದು ಒಂದು MSME ಪ್ರಾಡಕ್ಟ್ ಅಂತ ಹೇಳೋಕ್ಕೆ ಕೂಡ ನಮಗೊಂದು ಹೆಮ್ಮೆ ಆಗಿದೆ ಸರ್. MSME ಅಂದರೆ ಒಂದು ಮೈಕ್ರೋ ಸ್ಮಾಲ್ ಮೀಡಿಯಮ್ ಎಂಟರ್ಪ್ರೈಸಸ್. ಇತ್ತೀಚೆಗೆ ಮೈಕ್ರೋ ಅನ್ನೋದೇ ಒಂದು 95% ಮೈಕ್ರೋ ಇದೆ, ಓನ್ಲಿ 3.5% ಸ್ಮಾಲ್, 1.5% ಮೀಡಿಯಮ್ ಇದೆ. ಅದರಲ್ಲಿ ಮೈಕ್ರೋದಲ್ಲೇ ಮೈಕ್ರೋ ಅಂತ ಹೇಳಬೇಕಂದ್ರೆ ಅಪ್ ಟು 10 crores ಯಾರು ಟರ್ನ್ ಓವರ್ ಮಾಡ್ತಾರೋ ಅದಕ್ಕೆ ಮೈಕ್ರೋ ಅಂತಾರೆ. ಇದರಲ್ಲಿ ಕೂಡ ನಾವು ನೋಡಿದಾಗ 1 crore ಮಾಡೋರು ಸಹ 60% 1 crore ಮಾಡೋರು ಇದ್ದಾರೆ. ಅದರಲ್ಲಿ ನಮ್ಮ ಪೀಣ್ಯ ಕೈಗಾರಿಕಾ ಪ್ರದೇಶದಲ್ಲೇ ಹೆಚ್ಚು ಇದ್ದಾರೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಬಟ್ ಇಲ್ಲಿ ನಮ್ಮ ಬೇರೆ ರಾಜ್ಯಕ್ಕೂ ಕಂಪೇರ್ ಮಾಡಿದರೆ ನಮ್ಮ ಕರ್ನಾಟಕದಲ್ಲಿ ಅದು ಬೆಂಗಳೂರು ಪೀಣ್ಯದಲ್ಲಿ ಸ್ವಲ್ಪ ಇತ್ತೀಚೆಗೆ ತುಂಬಾ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದೀವಿ ಸರ್. ಇನ್ಫ್ರಾಸ್ಟ್ರಕ್ಚರಿಂದ ಹಿಡಿದು ಕೆಲವೊಂದು ಟ್ಯಾಕ್ಸಿಂದ ಹಿಡಿದು ಸರ್, ಇತ್ತೀಚೆಗೆ ಸರ್ಕಾರ ಒಂದು ಪ್ರಾಪರ್ಟಿ ಟ್ಯಾಕ್ಸ್ನ 2025-26 ಏನು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಯೂಸರ್ ಫೀಸ್ ಅಂತೇಳಿ ಅಬ್ನಾರ್ಮಲ್ಲಾಗಿ ಮಾಡಿ 40% ಜಾಸ್ತಿ ಮಾಡಿದ್ದಾರೆ ಸರ್. ಮೊನ್ನೆ ಕೂಡ ನೀವು ಬಂದಾಗ ನಾವು ಮೆಮೊರಂಡಮನ್ನು ಕೂಡ ಡೀಟೇಲ್ಸ್ ಕೊಟ್ಟಿದ್ದೀವಿ. ಇತ್ತೀಚೆಗೆ BWCSP ಚೇರ್ಮನ್ ರಾಮ್ ಪ್ರಸಾದ್ ಅವ್ರನ್ನ ಭೇಟಿಯಾಗಿ ಅವ್ರ ಜೊತೆನೂ ಕೂಡ ಒಂದು ಇಂಟ್ರಾಕ್ಷನ್ ಮಾಡಿ BWCSPದು ಇವತ್ತು ಸಾಕಷ್ಟು ಪ್ರಾಬ್ಲಮನ್ನು ಫೇಸ್ ಮಾಡ್ತಾ ಇದ್ದಾರೆ. ಕೈಗಾರಿಕಾ ಹಬ್ ಎನಿಸಿಕೊಂಡಿರುವ ಇಲ್ಲಿ ಶುಕ್ರವಾರದಿಂದ 2 ದಿನಗಳ ಕಾಲ ನಡೆಯಲಿರುವ ನಮ್ಮ ಕಾರ್ಖಾನೆ ಎಕ್ಸ್ಪೋ 2025 ಕೈಗಾರಿಕಾ ವಲಯವನ್ನು ಅವಲಂಬಿಸಿದ ಪ್ರತಿಯೊಬ್ಬರ ಪಾಲಿಗೂ ಒಂದು ರೀತಿಯಲ್ಲಿ ಹಬ್ಬ ಎಂದರೆ ತಪ್ಪಾಗಲಾರದು. ಯಾಕಂದ್ರೆ ನಟ್ಟು, ಬೋಲ್ಟು, ಸ್ಕ್ರೂಗಳಿಂದ ಹಿಡಿದು ಟೂಲ್ಸ್, ಕಚ್ಚಾ ಸಾಮಗ್ರಿಗಳು, ಸ್ಟೋರೇಜ್ ಸಿಸ್ಟಮ್, ಪ್ಯಾಕಿಂಗ್ ಮೆಟೀರಿಯಲ್ ಸೇರಿದಂತೆ ಮುಂತಾದ ಬಿಡಿ ಭಾಗಗಳು ಎಕ್ಸಿಬಿಷನ್ ಎಂಬ ಒಂದೇ ಸೂರಿನಡಿ ಗ್ರಾಹಕರಿಗೆ ದೊರೆಯಲಿದ್ದು, ತಯಾರಕರು, ಮಾರಾಟಗಾರರು ಸೇರಿದಂತೆ ಕೈಗಾರಿಕಾ ವಲಯದ ವಿವಿಧ ವಿಂಗ್ಗಳನ್ನು ಜೋಡಿಸುವ ಕಾರ್ಯಕ್ಕೆ ಸಹಕಾರಿಯಾಗಿದೆ. ಒಂದು ಸಣ್ಣ ಮಟ್ಟದ ಉದ್ಯಮಿಗಳಿಗೆ, ಅವರ ಫ್ಯಾಕ್ಟ್ರಿಗಳಿಗೆ ಬೇಕಾಗಿರೋ ನೀಡ್ಸನ್ನು ಅವರ ಡೋರ್ ಸ್ಟೆಪ್ಪಿಗೆ ತಗೊಂಬಂದು ಪ್ರದರ್ಶನ ಮಾಡುವಂತಹ ಒಂದು ಸಣ್ಣ ಪ್ರಯತ್ನ ಇದು. ನಾರ್ಮಲಾಗಿ ಎಕ್ಸಿಬಿಷನ್ಸ್ ಏನಾಗುತ್ತೆ, ಬ್ಯಾಂಗ್ಳೂರು ಎಕ್ಸಿಬಿಷನ್ ಸೆಂಟರ್, ನೆಲಮಂಗಲ ಅಥವಾ ಪ್ಯಾಲೇಸ್ ಗ್ರೌಂಡ್ಸು ಅಲ್ಲೆಲ್ಲ ಇರುತ್ತೆ. ಅವರು ಕೆಲಸ ಕಾರ್ಯಗಳನ್ನ ಬಿಟ್ಟು ಒಂದು ದಿನ ಟೈಮ್ ಕೊಟ್ಟು ಅದಕ್ಕೆ ಹೋಗಿ ಅಟೆಂಡ್ ಮಾಡಿ ಬರಬೇಕಾಗತ್ತೆ. ಇಲ್ಲ ಹಂಗಲ್ಲ, ಪೀಣ್ಯದ ಮಧ್ಯಭಾಗದಲ್ಲಿರುವ ಪೀಣ್ಯ ಜಿಮ್ಖಾನಾದಲ್ಲಿ ನಾವು ಈ ಎಕ್ಸಿಬಿಷನ್ನ ಏರ್ಪಡಿಸಲಾಗಿದೆ. ಏನಕ್ಕಂದರೆ ಅವರು ಫ್ರೀ ಇರೋ ಟೈಮಲ್ಲೆಲ್ಲ 10 ನಿಮಿಷಕ್ಕೆ ಬಂದು ಎಕ್ಸಿಬಿಷನ್ ನೋಡ್ಕೊಂಡು ಹೋಗ್ಬೋದು. ಅವರು ಬೇಸಿಕ್ ರಿಕ್ವೈರ್ಮೆಂಟ್ಸ್ ಆಫ್ ಇಂಡಸ್ಟ್ರಿಯಲ್ಲಿ ಏನೇನು ಬೇಕು ಅದೆಲ್ಲನೂ ಇಲ್ಲಿ ಪ್ರದರ್ಶನ ಮಾಡೋ ಒಂದು ಪ್ರಯತ್ನ ಮಾಡಿದ್ದೀವಿ. ಅದು ಆಲ್ಮೋಸ್ಟ್ ಎಲ್ಲರೂ ತುಂಬ ಚೆನ್ನಾಗಿದೆ. ನಮಗೆ ಬೇಸಿಕ್ ರಿಕ್ವೈರ್ಮೆಂಟ್ಸ್ ಎಲ್ಲ ತಂದು ನಮ್ಮ ಮನೆ ಬಾಗಿಲಿಗೆ ಇಟ್ಟಿದ್ದೀರಾ, ನಮಗೇನು ಬೇಕು ಅದನ್ನು ಚೂಸ್ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ತುಂಬ ಎಕ್ಸಿಬಿಟರ್ಸು, ವಿಸಿಟರ್ಸ್ ಎಲ್ಲನೂ ತುಂಬ ಹ್ಯಾಪಿಯಾಗಿದ್ದಾರೆ. ಹೌದು, ನಮ್ಮ ಕಾರ್ಖಾನೆ ಎಕ್ಸ್ಪೋದ ಮುಖ್ಯ ಉದ್ದೇಶ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ನಡುವೆ ಸಮನ್ವಯತೆ ಸಾಧಿಸುವುದೇ ಆಗಿದೆ. ಪಾಲಿಸಿ ವಿಚಾರದಲ್ಲಿ ಕೂಡ ಸರ್ಕಾರಕ್ಕೆ ಸೂಚನೆ ಕೊಡುವುದೂ ಆಗಿದೆ. ಲಘು ಉದ್ಯೋಗ ಭಾರತಿನವರು ಇವತ್ತು ಏನು ಎಕ್ಸಿಬಿಷನ್ ಅರೇಂಜ್ ಮಾಡಿದ್ದಾರೆ, ಇದು ಭಾಳ ಮುಂಚೆನೇ ಬೇಕಾಗಿತ್ತು. ಆದರೆ ಸತತವಾಗಿ 2-3 ವರ್ಷ 4 ವರ್ಷದಿಂದ ಮಾಡ್ತಾ ಇದ್ದಾರೆ ಅವರು. ಇದರಿಂದ ನಮ್ಮ ಸಣ್ಣ ಕೈಗಾರಿಕೆಗಳಿಗೆ ತುಂಬ ಅನುಕೂಲ ಆಗ್ತಾ ಇದೆ. ಯಾಕಂದರೆ ಒಬ್ರಿಗೆ ಒಬ್ಬರು ಏನು ಮಾಡ್ತಾರೆ, ಯಾರು ಏನು ಮಾಡ್ತಾರೆ, B2B ಕನೆಕ್ಟು ಸರಿಯಾಗಿ ಆಗುತ್ತೆ. ಇದರಿಂದ ಇಂಥ ಕಾರ್ಯಕ್ರಮ ಮಾಡೋದ್ರಿಂದ ನಮ್ಮ ಇಂಡಸ್ಟ್ರೀಸ್ನವ್ರಿಗೆ ಬಹಳ ಉಪಯೋಗ ಆಗುತ್ತೆ. ಲಘು ಉದ್ಯೋಗ ಭಾರತಿಯು ಬೇರೆ ಸಂಘ ಸಂಸ್ಥೆಗಳೊಂದಿಗೆ ಸ್ಪರ್ಧೆ ಮಾಡುವುದಿಲ್ಲ. ಬದಲಾಗಿ ಇದು ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿಯ ಗುರಿ ಹೊಂದಿದ್ದು, ದೇಶಾದ್ಯಂತ 65,000 ಸದಸ್ಯರನ್ನ ಹೊಂದಿದೆ ಅಂತ ವಿವರಿಸುತ್ತಾರೆ ಉದ್ಯಮಿದಾರ ಕೆ ನಾರಾಯಣ ಪ್ರಸನ್ನ ಅವರು. ಲಘು ಉದ್ಯೋಗ ಭಾರತಿ ದೇಶದ ಸಣ್ಣ ಕೈಗಾರಿಕೆಗಳಲ್ಲಿ, ಈ ದೇಶದಲ್ಲಿ ಸಣ್ಣ ಕೈಗಾರಿಕೆಗಳ ಶ್ರೇಯಸ್ಸು ಮತ್ತು ಅಭಿವೃದ್ಧಿಯನ್ನು ಮನದಲ್ಲಿಟ್ಟುಕೊಂಡು ಬೆಳೆಯುತ್ತಿರುವ ಸಣ್ಣ ಕೈಗಾರಿಕೆಗಳ ಶೀಘ್ರವಾಗಿ ಬೆಳೆಯುತ್ತಿರುವ ಅತ್ಯಂತ ಒಂದು ಹೆಮ್ಮೆಯ ಸಂಘಟನೆ. ಈಗಾಗಲೇ 65,000ಕ್ಕೂ ಹೆಚ್ಚು ಸದಸ್ಯರನ್ನು ದೇಶದಾದ್ಯಂತ ಹೊಂದಿಕೊಂಡಿದೆ ಲಘು ಉದ್ಯೋಗ ಭಾರತಿ. ನಮ್ಮ ಉದ್ದೇಶ ಏನು ಅಂದರೆ, ಸಣ್ಣ ಕೈಗಾರಿಕೆಗಳ ಸಮಸ್ಯೆಗಳನ್ನು ಎಸ್ಪೆಷಲಿ ಪಾಲಿಸಿ ಲೆವೆಲಲ್ಲಿ ಇರುವಂಥದ್ದನ್ನು ರಾಜ್ಯ ಸರ್ಕಾರಗಳಿಗೆ ಹಾಗೂ ಕೇಂದ್ರ ಸರ್ಕಾರಕ್ಕೆ ತಲುಪಿಸುವಂಥದ್ದು.
ಅದಕ್ಕೆ ಬೇಕಾದಂತಹ ಪಾಸಿಟಿವ್ ಪಾಲಿಸಿ ಫಾರ್ಮೇಷನನ್ನು ತಯಾರು ಮಾಡೋದಕ್ಕೋಸ್ಕರ ಸರ್ಕಾರಕ್ಕೆ ಪಾಲಿಸಿ ಸಜೆಷನ್ಸ್ಗಳು ಕೊಡುವಂಥದ್ದು, ಆ ಮೂಲಕ ಆ ಒಂದು ಇಕೋಸಿಸ್ಟಮನ್ನು ಬೆಳೆಸುವಂಥದ್ದು ಲಘು ಉದ್ಯೋಗ ಭಾರತಿ ಮಾಡ್ತಾ ಇದೆ. ಕಳೆದ 3 ದಶಕಗಳಿಂದ ಈ ಕೆಲಸವನ್ನು ಮಾಡ್ತಾ ಇದೆ. ಈ ನಮ್ಮ ಲಘು ಉದ್ಯೋಗ ಭಾರತಿಯವರು ನಮ್ಮ ಕಾರ್ಖಾನೆಯಿಂದ ಫಸ್ಟ್ ಎಡಿಷನ್ ಆಗಿ ಈ ವರ್ಷ 2025-26 ಮಾಡ್ತಾ ಇದ್ದೀವಿ. ಇದು ಮೂಲ ಉದ್ದೇಶ ನಮಗೆ ಅಪ್ಲಿಫ್ಟ್ಮೆಂಟ್ ಆಫ್ MSME. ಇವು ಗೊತ್ತಿದೆ, ಮೈಕ್ರೋ ಮತ್ತು ಅವರು ಇರೋದಲ್ಲ, ಮಾರ್ಕೆಟಿಂಗಿಗೆ ತುಂಬ ಹಿಂದೆ ಬಿದ್ದಿದ್ವಿ ನಾವು. ಏನಕ್ಕೆಂದರೆ ಇವಾಗ ದೊಡ್ಡ ಕಂಪ್ನಿಯವರು ಇವಾಗ ನಾವು ಗಿವನ್ ಇನ್ವಿಟೇಷನ್ ಟು ಆಲ್ ದಿ ದೊಡ್ಡ ಕಂಪ್ನೀಸ್, NAL, ಆಮೇಲೆ ಡೈನಾಮೆಟಿಕ್ ಹೈಡ್ರಾಲಿಕ್ಸು, ಕ್ಯಾಂಡ್ರಾ ಹೈಡ್ರಾಲಿಕ್ಸು ಅಂತಂಥ ದೊಡ್ಡ ಕಂಪ್ನಿಯವರು ವಿ ಆಲ್ರೆಡಿ ರಿಕ್ವೆಸ್ಟೆಡ್ ದೆಮ್ ಟು ವಿಸಿಟ್ ಅವರ್ ಸ್ಟಾಲ್. ಅವ್ರ ಹತ್ರ ಏನೇನಿದೆ, ಅವ್ರು ಏನೇನು ಸದ್ಗುಣಿಸ್ಕೊಳ್ಬೇಕು ಮಾಡ್ಕೊಳ್ಳಿ ಅಂತ ನಾವು ಕೇಳಿದ್ವಿ. ಲಘು ಭಾರತಿಯವರು ಮುಂದಿನ ವರ್ಷ ಇದೇ ಇದರಲ್ಲಿ ನಾವು ಏರೋಸ್ಪೇಸ್ ಬಗ್ಗೆನೂ ಮಾತಾಡಬೇಕು ಅಂತ ಇದ್ದೀವಿ, ಮತ್ತು ಸರ್ಫೇಸ್ ಟೆಕ್ನಾಲಜಿವರೆಗೂ ಇದೇ ಥರ 2-3 ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. We would appreciate one fact. The SIDBI is existing here since inception 1990, and it is providing its services in the state of Karnataka. So before I start something about SIDBI, I would like to congratulate Laghu Udyog Bharati for conducting this event, which is apt and which is bridging the gap, marketing gap, between manufacturers and procurement companies. So this is a very good event, and this actually promotes MSME. And I congratulate the whole team and entire who have given the full effort to conduct this event, and wish them grand success. ನಮ್ಮ ಕಾರ್ಖಾನೆ ಎಕ್ಸ್ಪೋ 2025ರ ಧ್ಯೇಯ ವಾಕ್ಯವು ಸಿಂಬಲ್ ಆಫ್ ಯೂನಿಟಿ ಅಂಡ್ ಸಿಂಬಲ್ ಆಫ್ ಗ್ರೋತ್ ಎಂದಿರೋದು ಅರ್ಥಪೂರ್ಣವಾಗಿದೆ. ಜೊತೆಗೆ B2B ಅಂದ್ರೆ ಬಿಸ್ನೆಸ್ ಅನ್ನೋದು ಪ್ರಗತಿಯ ದ್ಯೋತಕ ಕೂಡ. ಹಾಗಾದ್ರೆ ತಡಬೇಕೆ? ನಮ್ಮ ಕಾರ್ಖಾನೆ ಎಕ್ಸ್ಪೋ 2025ಗೆ ಭೇಟಿ ಕೊಡಿ. ನಿಮಗೆ ಬೇಕಾಗಿರೋದನ್ನ ನಿಮ್ಮದಾಗಿಸಿಕೊಳ್ಳಿ. ಎವ್ರಿಥಿಂಗ್ ಯುವರ್ ಇಂಡಸ್ಟ್ರಿ ನೀಡ್ಸ್. ಆರಂಭಿಕವಾಗಿ ಒಟ್ಟು 60 ಸ್ಟಾಲ್ಗಳನ್ನು ಹಾಕಲಾಗಿದ್ದು, ಗ್ರಾಹಕರನ್ನು ತಮ್ಮತ್ತ ಸೆಳೆಯಲು ಸ್ಟಾಲ್ಗಳ ಮಾಲೀಕರು ರೆಡಿಯಾಗಿ ನಿಂತಿರುವುದು ಕಂಡುಬಂತು. ಈ ಸಂದರ್ಭದಲ್ಲಿ ಕೆಲ ಮಾರಾಟ ಮಳಿಗೆಗಳ ಮಾಲೀಕರನ್ನು ಪಬ್ಲಿಕ್ ನೆಕ್ಸ್ಟ್ಗಾಗಿ ಮಾತನಾಡಿಸಿದಾಗ ತಮ್ಮ ನಿರೀಕ್ಷೆಗಳ ಬಗ್ಗೆ ಹೇಳಿದ್ದು ಹೀಗೆ. I think it is a great event that is being organized by Laghu Udyog Bharati. There are different MSMEs who are actually showcasing what is the kind of innovation and prowess that they have, which they can bring to the table. And I think it is the start of, it's a start of a very great initiative. And I'm sure this is being propelled by all the initiatives and all the support that is being given by the government. ನಮ್ಮದು ಫರ್ನಿಚರ್ ಮ್ಯಾನುಫ್ಯಾಕ್ಚರ್ ಕಂಪನಿ ಪೀಣ್ಯ ಕೈಗಾರಿಕಾ ಪ್ರದೇಶ 2ನೇ ಹಂತದಲ್ಲಿ ಇದೆ. ಫ್ಯಾಪ್ಕೋ ಅಂತೇಳಿ ನಮ್ಮದು ಕಂಪನಿ. ಸೊ ಇಲ್ಲಿ ನಮ್ಮ ಲಘು ಉದ್ಯೋಗ ಭಾರತಿ ಉತ್ತರ ಜಿಲ್ಲೆಯವರು ಈ ಒಂದು ದೊಡ್ಡ ಒಂದು ಇವೆಂಟ್ನ ಆರ್ಗನೈಸ್ ಮಾಡಿದ್ದಾರೆ. ಸುಮಾರು ಒಂದು 70ಕ್ಕೂ ಹೆಚ್ಚು ಸ್ಟಾಲ್ಗಳು ಇಲ್ಲಿ ಹಾಕಿ ಮ್ಯಾನುಫ್ಯಾಕ್ಚರಿಂಗ್ ಉತ್ಪನ್ನಗಳನ್ನು ಇಲ್ಲಿ ಎಕ್ಸಿಬಿಟ್ ಮಾಡಿದ್ದಾರೆ. ಅದರಲ್ಲಿ ನಮ್ಮದು ಕೂಡ ಒಂದು ಫರ್ನಿಚರ್ ಕಂಪ್ನಿನ ನಾವು ಎಕ್ಸಿಬಿಟ್ ಮಾಡ್ತಾ ಇದ್ದೀವಿ. ಈ ಮೊದಲು ನಾವು ಸರ್ಫೇಸ್ ಎಕ್ಸ್ಪೋದಲ್ಲೂ ಹಾಕಿದ್ವು ಲಘು ಉದ್ಯೋಗ ಭಾರತಿ. ತುಂಬ ಒಳ್ಳೆಯ ರೆಸ್ಪಾನ್ಸ್ ಬಂದಿತ್ತು, ತುಂಬ ಕನ್ವರ್ಷನ್ ಕೂಡ ಆಗಿತ್ತು, ತುಂಬ ಒಂದು ವಿಸಿಟರ್ಸ್ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ರು. ನಮ್ಮದು ಆದ್ಯ HS ಸೊಲ್ಯೂಷನ್ಸ್ ಹಾಗೂ ಧ್ರುವ ಗ್ಲೋಬಲ್ ಸೆಕ್ಯೂರಿಟಿ ಆ್ಯಂಡ್ ಅಲೈಡ್ ಸರ್ವಿಸಸ್ ಅಂತ. ನಾವು ಮೈನ್ ಆಗಿ ಮ್ಯಾನ್ ಪವರ್ ಕೊಡ್ತೀವಿ. ವಿ ಆರ್ ಹ್ಯಾವಿಂಗ್ ಮೋರ್ ದೆನ್ 2000 ಎಂಪ್ಲಾಯೀಸ್ ಅಕ್ರಾಸ್ ಕರ್ನಾಟಕ, and we have more than 50 clients. And also we have started with the security agencies, that's called Dhruva Global Security and Allied Services. Apart from that, we are catering the service of management consultation, fast consultation. We have the 50+ satisfied customer across Karnataka. ನಾವು ಫಸ್ಟ್ ಟೈಮ್ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ನಮ್ಮ ಅಂಗಡಿ ಓಪನ್ ಆಗಿದ್ದಾರೆ 30 years ಆಯಿತು. ಫಸ್ಟ್ ಟೈಮ್ ನಾವು ಪಾರ್ಟಿಸಿಪೇಟ್ ಮಾಡಿದ್ದೀನಿ. 100% ಲಘು ಉದ್ಯೋಗ್ it will give a very good potential for this one. ವುಮೆನ್ ಎಂಪವರ್ಮೆಂಟ್ ಟೀಮಿಂದ ಇದೆಲ್ಲ ಸೇವ್ ಎನ್ವೈರ್ಮೆಂಟ್ ಪರ್ಪಸ್ ಎಸ್ಪೆಷಲಿ ನಾವು ಮಾಡಿರೋ ಕಾನ್ಸೆಪ್ಟ್ ಬಂದು ಇದೆಲ್ಲನೂ ಮಕ್ಕಳಿಗೆ ಯೂಸ್ಫುಲ್ ಆಗೋವಂಥ ಬುಕ್ಸ್ಗಳು ಸರ್. ಎಲ್ಲನೂ ಮಕ್ಕಳು ಎಷ್ಟು ಬೇಕಾದ್ರೂ ಬರಿಬೋದು, ವೈಪ್ ಮಾಡ್ಬೋದು ಸರ್. ಎಕ್ಸಿಬಿಷನ್ ಬಗ್ಗೆ ನಾನು ಏನು ಅಂದರೆ, ನಮ್ಗೆ ಆ್ಯಕ್ಚುಲಿ ಇಲ್ಲಿ ಏನಾದ್ರು ಒಂದು ದೊಡ್ಡ ಆರ್ಡ್ರ್ ಸಿಗುತ್ತೆ, ಯಾಕಂದರೆ ಎಲ್ಲ ಕಂಪ್ನಿ ಅವರಿಂದ ಬರ್ತಾ ಇರೋದ್ರಿಂದ ಯಾವ್ದಾದ್ರು ದೊಡ್ಡ ಆರ್ಡ್ರ್ ಸಿಗುತ್ತೆ ಅನ್ನೋ ಕಾನ್ಸೆಪ್ಟ್ ಮೇಲೆ ಇಲ್ಲಿ ಬಂದು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ನಮ್ಮ ಕಾರ್ಖಾನೆ ಎಕ್ಸ್ಪೋ 2025 ಆಯೋಜಿಸಿರ್ತಕ್ಕಂಥದ್ದು ಬಹಳ ಒಂದು ಉತ್ತಮವಾದಂಥ ಕೆಲಸ. ಏಕೆಂದರೆ ಇಲ್ಲಿ ನಾವು
ಪೀಣ್ಯದಲ್ಲೇ ಇರ್ತೀವಿ, ಯಾವ ವಸ್ತು ಎಲ್ಲಿ ಸಿಗುತ್ತೆ, ಯಾಕೆ ಸಿಗುತ್ತೆ ಅನ್ನೋದು ನಮಗೆ ಗೊತ್ತಿರೋದಿಲ್ಲ. ಮೇಯ್ನು ಬೆಂಗಳೂರಿನಲ್ಲಿ ಏನು ಬೇಕಾದ್ರೂ ಸಿಗುತ್ತೆ, ಸಮಯ ಸಿಗೋದಿಲ್ಲ. ಹಾಗಾಗಿ ಎಲ್ಲರನ್ನ ಸೇರಿಸಿ ನಮಗೆ ಬೇಕಾದಂಥ ವಸ್ತುಗಳು ಇಲ್ಲಿ ಸಿಗುತ್ತೆ ಅಂದರೆ ನಮ್ಮಲ್ಲಿ ಒಂದು ಬಾಂಧವ್ಯ ಬೆಳೆಯೋದಕ್ಕೆ ಒಂದು ಅವಕಾಶನ ಮಾಡಿಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಈ ಒಂದು ಕಾರ್ಯಕ್ರಮ ಸರ್. ನಮ್ಮದು ಏನು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದೀವೋ ಅವೆಲ್ಲ ನಾವು ಇಲ್ಲಿ ಡಿಸ್ಪ್ಲೇ ಮಾಡಿದ್ದೀವಿ. ಥರ್ಮೋ ಫಾರ್ಮಿಂಗ್ದು ವ್ಯಾಕ್ಯೂಮ್ ಫಾರ್ಮಿಂಗ್ ಐಟಮ್ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೀವಿ. ಮತ್ತು ಡೆಂಟಲ್ ಎಕ್ವಿಪ್ಮೆಂಟ್ದು ಅಲ್ಲಿ ಏನೇನು ಅದಕ್ಕೆ ಏನೇನು ಯೂಸ್ ಮಾಡ್ತಾರೋ ಅದಕ್ಕೆ ಸಂಬಂಧಪಟ್ಟಿದ್ದು ಪ್ರಾಡಕ್ಟ್ಸ್ ಎಲ್ಲ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೀವಿ. ಮತ್ತು ಐಸ್ ಕ್ರೀಮ್ ಕಪ್ಸು, ಆ ಕಪ್ಸು ಪ್ರಿಂಟೆಡು ಮತ್ತು ಸ್ಲೀವಿಂಗ್ ಎಲ್ಲನೂ ಫುಲ್ ನಾವೇ ರೆಡಿ ಮಾಡಿಕೊಡ್ತಾ ಇದ್ದೀವಿ. ಮತ್ತು SR ಸೀಟಿಂಗ್ದು ಬಸ್ಸುದು ಸೀಟ್ ಬರುತ್ತಲ್ಲ ಸರ್, ಸೀಟು ಅದನ್ನು ಚೇರ್ದು ಅವೆಲ್ಲ ರೆಡಿ ಮಾಡಿಕೊಡ್ತಾ ಇದ್ದೀವಿ. ಸೊ ಇದರಿಂದ ನಮಗೆ ಇನ್ನೂ ಎಲ್ಲರಿಗೂ ಪಬ್ಲಿಷ್ ಆಗಬೇಕು, ನಮಗೂ ಆರ್ಡ್ರ್ ಬರಬೇಕು, ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋ ಥರ ನಾವು ಪ್ರೊಡ್ಯೂಸ್ ಮಾಡಬೇಕು ಅಂತ.